ಬೆಂಗಳೂರಿನ ಕೆಆರ್ಪುರದಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಇದರಿಂದ ಇಬ್ಬರಿಗೆ ಗಾಯವಾಗಿದೆ. ಮನೆ ಮಾಲಕಿ ಪೂರ್ಣಿಮಾ, ಬಾಡಿಗೆದಾರ ವೆಂಕಟೇಶ್ ಸ್ಥಿತಿ ಗಂಭೀರ ಆಗಿದೆ. ಬಾಡಿಗೆದಾರನ ಮನೆ ಬಾಗಿಲನ್ನು ತೆರೆದು ಲೈಟ್ ಆನ್ ಮಾಡ್ತಾ ಇದ್ದಂತೆ ಸ್ಫೋಟ ಆಗಿದೆ. 3 ಅಂತಸ್ತಿನ ಬಿಲ್ಡಿಂಗ್ ನಲ್ಲಿ 2ನೇ ಮಹಡಿಯಲ್ಲಿ ಗ್ಯಾಸ್ ಸೋರಿಕೆಯಾಗಿ ವಾಸನೆ ಬರ್ತಾ ಇತ್ತು. ಇದನ್ನ ಗಮನಿಸಿ ಮನೆ ಮಾಲೀಕರ ಗಮನಕ್ಕೆ ತಂದಿದ್ದ ಬಾಡಿಗೆದಾರ ವೆಂಕಟೇಶ್ ಮಾಲೀಕರ ತಪಾಸಣೆ ವೇಳೆ ಲೈಟ್ ಆನ್ ಮಾಡ್ತಾ ಇದ್ದಂತೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ. 7 ತಿಂಗಳ ಹಿಂದೆ ಮದುವೆಯಾಗಿದ್ದ ವೆಂಕಟೇಶ್ಗೆ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. 2 ಸಲ ಗ್ಯಾಸ್ ಸೋರಿಕೆ ವಾಸನೆ ಬಂದರೂ ನಿರ್ಲಕ್ಷ್ಯ ವಹಿಸಿದ್ದ ಬಾಡಿಗೆದಾರ ನವೀನ್. ಬಾಡಿಗೆದಾರನ ನಿರ್ಲಕ್ಷ್ಯಕ್ಕೆ ಮಾಲೀಕರು ಮತ್ತೋರ್ವ ಬಾಡಿಗೆದಾರನ ಜೀವಕ್ಕೆ ಕುತ್ತು ಬಂದಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಗ್ಯಾಸ್ ಸೋರಿಕೆಯಾಗಿ ವಾಸನೆ ಬರ್ತಿದೆ ಅಂತ ವೆಂಕಟೇಶ್ ಮನೆ ಮಾಲೀಕರಿಗೆ ತಿಳಿಸಿದ್ದ. ಮನೆ ಮಾಲೀಕರು ಹೋಗಿ ಲೈಟ್ ಅನ್ನು ಆನ್ ಮಾಡಿ ನೋಡ್ತಾ ಇದ್ದಂತೆ ಏಕಾಏಕಿ ಸ್ಫೋಟಗೊಂಡಿದೆ. ಇದರಿಂದ ಮನೆ ಮಾಲಕಿ ಪೂರ್ಣಿಮಾ ಹಾಗೂ ವೆಂಕಟೇಶ್ ಇಬ್ಬರಿಗೂ ಕೂಡ ಗಂಭೀರ ಗಾಯ ಆಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಷ್ಟಕ್ಕೂ ಇದು ಬಾಡಿಗೆದಾರ ನವೀನ್ ಮನೆ. ನವೀನ್ ಮನೆಯಲ್ಲಿ ಗ್ಯಾಸ್ ಸೋರಿಕೆ ಆಗಿದ್ದು ಇದು ವೆಂಕಟೇಶ್ ಗಮನಕ್ಕೆ ಬಂದಿದೆ. ನಾವು ದೃಶ್ಯದಲ್ಲಿ ಬೆಂಕಿಯ ಜ್ವಾಲೆ ಯಾವ ಮಟ್ಟಿಗೆ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಆದರೆ ಮನೆ ಮಾಲಕಿ ಪೂರ್ಣಿಮಾ ಹಾಗೂ ವೆಂಕಟೇಶ್ ಜೀವಕ್ಕೆ ಕುತ್ತು ಬಂದಿದೆ. ಇಬ್ಬರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗ್ತಿದೆ. ಬಾಡಿಗೆದಾರ ನವೀನ್ ನಿರ್ಲಕ್ಷ್ಯಕ್ಕೆ ಇಬ್ಬರ ಜೀವಕ್ಕೆ ಕುತ್ತು ಬಂದಿರೋದು. ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆ ಆಗ್ತಾ ಇತ್ತು. ಇದು ವೆಂಕಟೇಶ್ ಗಮನಕ್ಕೆ ಬಂದಿತ್ತು. ಅಷ್ಟಕ್ಕೂ 3 ಅಂತಸ್ತಿನ ಮನೆಯಲ್ಲಿ 2ನೇ ಅಂತಸ್ತಿನಲ್ಲಿ ನಡೆದಿರುವಂತ ಸ್ಫೋಟ ಆಯಿತು. ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದ್ದು ಇಬ್ಬರಿಗೆ ಗಂಭೀರ ಗಾಯ ಆಗಿದೆ. ಮನೆ ಖಾಲಿ ಇತ್ತು. ಮನೆಯಲ್ಲಿ ಗ್ಯಾಸ್ ಸ್ಮೆಲ್ ಬಂದಿದೆ. ಗ್ಯಾಸ್ ಸ್ಮೆಲ್ ಬಂದಿರೋದನ್ನು ಪಕ್ಕದ ಮನೆಯವರು ಓನರಿಗೆ ಬಂದು ಇನ್ಫಾರ್ಮ್ ಮಾಡಿದ್ದಾರೆ, ಮೇಡಮ್ ಗ್ಯಾಸ್ ಸ್ಮೆಲ್ ಬರ್ತಾ ಇದೆ ಅಂತೇಳಿ. ಓನರು ಕೆಳಗಡೆ ಇನ್ನೊಂದು ಕೀ ಇತ್ತು ಅವ್ರದ್ದು, ಅದನ್ನು ತೊಗೊಂಡು ಓನರು ಪಕ್ಕದ ಮನೆಯವರು ವೆಂಕಟೇಶ್ ಅಂತೇಳಿ ಇಬ್ಬರು ಹೋಗ್ಬಿಟ್ಟು ಕೀ ಓಪನ್ ಮಾಡಿ ಸ್ವಿಚ್ ಆನ್ ಮಾಡಿದ್ದಾರೆ. ಸ್ವಿಚ್ ಆನ್ ಮಾಡಿದಾಗ ಇದು ಬ್ಲಾಸ್ಟ್ ಆಗಿದೆ. ಅವ್ರ ಕಂಡೀಷನ್ ಹೆಂಗಿತ್ತು? ಈಗ ಕಂಡೀಷನ್ನು ತುಂಬ ಕ್ರಿಟಿಕಲ್ ಇದೆ. ಇಬ್ಬರದು ತುಂಬ ಇಂಜುರಿ ಆಗಿದೆ. ಇಬ್ಬರು ಈಗ ಮಣಿಪಾಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಮಣಿಪಾಲಿಂದ ಈಗ ಮತ್ತೆ ಶಿಫ್ಟ್ ಮಾಡಿಕೊಂಡು ವಿಕ್ಟೋರಿಯಾ ಶಿಫ್ಟ್ ಮಾಡಿದ್ವಿ. ಈಗ ಎಷ್ಟೊತ್ತಿನಲ್ಲಿ ಆಗಿದೆ ಸರ್ ಇನ್ಸಿಡೆಂಟ್? ಇದು 6:10 ಸರ್. ಅಂದರೆ ಆ ಮನೇಲಿ ಯಾರು ಇರಲಿಲ್ವಾ? ಕೆಲಸಕ್ಕೆ ಏನಾದ್ರು ಹೋಗಿದ್ರಾ? ಅವ್ರು ಕೆಲಸಕ್ಕೆ ಹೋಗಿದ್ರು. ಮನೇಲಿ ಬಾಡಿಗೆ ಇದ್ದವ್ರು ಕೆಲಸಕ್ಕೆ ಹೋಗಿದ್ರು. ಓಕೆ. ಎಷ್ಟು ಜನ ಇದ್ರು ಆ ಬಾಡಿಗೆಗೆ? 3 ಜನ ಇದ್ರು. ಅವ್ರ ಹೆಸರೇನು ಸರ್? ಅವರು ನವೀನ್, ಇನ್ನೊಬ್ಬರು ಅವ್ರ ಮಿಸ್ಸಸ್, ಮಗು. ಬಟ್ ಯಾರು ಇರಲಿಲ್ಲ? ಯಾರು ಇರಲಿಲ್ಲ, ಮನೆ ಇರಲಿಲ್ಲ. ಅದು ಎಷ್ಟೊತ್ತಿಂದ ಸ್ಮೆಲ್ ಬರ್ತಾ ಇತ್ತು ಸರ್? ಅದು ಸ್ಮೆಲ್ಲು ಅದೇ ಒಂದು 4:15 ಬರ್ತಾ ಸ್ಮೆಲ್. ಅಂದರೆ ಪಕ್ಕದ ಮನೆಯವ್ರಿಗೆ ಗೊತ್ತಾಗಿದೆ ಸ್ಮೆಲ್. ಅದು ಅವರು ಫೋನ್ ಮಾಡಿ ಹೇಳಿದ್ರ ನಿಮ್ಮಲ್ಲಿ ಸ್ಮೆಲ್ ಬರ್ತಾ ಇದೀನಿ ಅಂತ? ಅವ್ರಿಗೆ ಇವರು ಕೆಳಗಡೆ ಇರೋದು ಓನರು. ಓಕೆ. ಓನರು ಕೆಳಗಡೆ ಇರೋದು, ಅವ್ರು ಇಲ್ಲಿ ಕೆಳಗಡೆ ಇದ್ರು. ಓನರು ಮತ್ತೆ ಇನ್ನೊಬ್ರು ಕೀ ತೊಗೊಂಡು ಮೇಲೆ ಹೋಗಿ ಓಪನ್ ಮಾಡಿದಾಗ ಬ್ಲಾಸ್ಟ್ ಆಗಿರೋದು. ಲೈಟ್ ಹಾಕಿದಾಗ ಲೈಟ್ ಆಗ್ತದೆ. ಯಾವ ಪ್ರಾಬ್ಲಮ್ ಆಯ್ತು ಸರ್? ಬ್ಲಾಸ್ಟ್ ದೊಡ್ಡ ಸೌಂಡ್ ಆಯ್ತಾ ಅಥವಾ ಫೈರ್ ಆಗಿರುವಂಥದ್ದು? ಹೇಗೆ? ಫೈರ್ ಆಯ್ತು ಸರ್. ಫೈರು ಸೌಂಡ್, ತುಂಬ ಸೌಂಡು ಆಯಿತು. ಸೌಂಡು. ನಾವು ಫಸ್ಟ್ ಫ್ಲೋರಲ್ಲಿರೋ ಟೆನೆಂಟು 6 o'clockಗೆ ಸೆಕೆಂಡ್ ಫ್ಲೋರಲ್ಲಿರೋ ಟೆನೆಂಟ್ ಬಂದು ಗ್ಯಾಸ್ ಲೀಕ್ ಆಗ್ತಾ ಇದೆ, ಸ್ಮೆಲ್ ಬರ್ತಾ ಇದೆಯಾ ಅಂತ ಕೇಳಿದ್ರು. ನಾವು ನಮ್ಮ ಫ್ಲೋರಲ್ಲೆಲ್ಲ ಚೆಕ್ ಮಾಡಿದ್ವಿ, ಯಾರ್ದು ಇರಲಿಲ್ಲ. ಓನರ್ಗೆ ಇನ್ಫಾರ್ಮ್ ಮಾಡಿ ಅಂತ ಅವ್ರಿಗೆ ಹೇಳಿಬಿಟ್ಟು ನಾನು ಒಳಗಡೆ ಹೋದೆ. ಒಂದು 5 minutesಲ್ಲಿ ಓನರ್ಗೆ ಬಂದು ಹೇಳಿದ್ವಿ. ತಿರ್ಗಾ ಅವ್ರು ಬಂದು ಹೋದರು ಮೇಲೆ. ಓನರು ಮತ್ತು ಸೆಕೆಂಡ್ ಫ್ಲೋರ್ ಅವರು ಹೋದರು. ಹೋದ ತಕ್ಷಣವೇ ಅವರು ಡೋರ್ ಓಪನ್ ಮಾಡಿ ಲೈಟ್ ಹಾಕಿದ್ದಾರೆ. ಸೊ ಆವಾಗ ಇಮಿಡಿಯೇಟ್ ಬ್ಲಾಸ್ಟ್ ಆಗಿ ಸೌಂಡೆಲ್ಲ ಬಂತು. ಸೊ ನನ್ನ ಮನೇಲಿ ಮಕ್ಕಳೆಲ್ಲ ಇದ್ದರು. ಸೌಂಡ್ ಆದ ತಕ್ಷಣ ನಾವು ಆಚೆ ಬಂದ್ವಿ. ಅವ್ರಿಗೆ ಬೆಡ್ಶೀಟ್ ಕೊಡಲಿಕ್ಕೆ ಅಂತ ಹೇಳಿ ತೊಗೊಂಡು, ಫೈರ್ ಅವ್ರಿಗೆಲ್ಲ ಫುಲ್ ಆಗಿತ್ತು ಫೈರು. ನಾವು ಬಂದು ಬೆಡ್ಶೀಟ್ ತೊಗೊಂಡು ಹೋಗಿ ಕೊಟ್ವಿ. ಮತ್ತೆ ಬಂದು ಅದು ಜೋರಾಗಿ ಹತ್ಕೊಂಡು ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆವಾಗ ಬಂದು ನಾವು ಮನೇಲಿ ಇದ್ದಿದ್ದ ಮಕ್ಕಳನ್ನು ಕರ್ಕೊಂಡು ಕೆಳಗಡೆ ಬಂದ್ವಿ. ಸಿಚುವೇಶನ್ ಹೇಗಿತ್ತು ಮೇಡಮ್? ಅವರಿಬ್ಬರದು ತುಂಬ ಕ್ರಿಟಿಕಲ್, ತುಂಬ ಬರ್ನ್ ಆಗಿತ್ತು. ಬಟ್ ಲೈಟ್ ಆನ್ ಮಾಡಬಾರ್ದಾಗಿತ್ತು, ಅವರು ಡೋರ್ ಓಪನ್ ಮಾಡಬೇಕಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.